ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 3 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರು ಕಾಲ್ತುಳಿತ ದುರಂತ ಪ್ರಕರಣ ಸಿಎಂಗೆ 3 ಪುಟಗಳ ಪತ್ರವನ್ನು ಬಿವೈ ವಿಜಯೇಂದ್ರ ಬರೆದಿದ್ದಾರೆ. ಸರ್ಕಾರದ ವೈಫಲ್ಯ, ಪೊಲೀಸರ ಅಮಾನತನ್ನು ಖಂಡಿಸಿ ಬರೆದಿರುವಂತಹ ಪತ್ರ ಇದು. ಸಿಎಂ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇವರ ರಾಜೀನಾಮೆಗೆ ಆಗ್ರಹ ಹೆಚ್ಚಾಗಿದೆ. ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಜೂನ್ 4 ಕರ್ನಾಟಕ ಇತಿಹಾಸದಲ್ಲಿ ಕರಾಳ ದಿನವಾಯಿತು. ಸರ್ಕಾರ ತೆಗೆದುಕೊಂಡ ತಪ್ಪು ನಿರ್ಧಾರದಿಂದ 11 ಮಂದಿ ಬಲಿಯಾಗಿದ್ದಾರೆ. ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು. ಹೀಗೆ ಹಲವು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. 3 ಪುಟಗಳ ಪತ್ರ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ಪತ್ರದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಆದರೆ ಕರ್ನಾಟಕದ ಇತಿಹಾಸದಲ್ಲಿ ನೋಡಿ, ಊಹೆಗೂ ಕೂಡ ನಿಲುಕಿರಲಿಲ್ಲ ಇಂತಹದೊಂದು ಘಟನೆ ನಡೆದು ಹೋಗುತ್ತೆ ಅಂತ ಹೇಳಿ. ಅಭಿಮಾನಿಗಳ ಅಭಿಮಾನ ಅನ್ನೋದು ಅಷ್ಟು ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಪೂರ್ವ ತಯಾರಿಯನ್ನು ಮಾಡದ ಪರಿಣಾಮ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಅಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳು ಬಂದಿದ್ದು, ಕಾಲ್ತುಳಿತ ಉಂಟಾಗಿ 11 ಮಂದಿ ಸಾವಿಗೀಡಾಗ್ತಾರೆ, 65ಕ್ಕೂ ಹೆಚ್ಚು ಮಂದಿ ಗಾಯಗೊಳ್ತಾರೆ. ಅಂದರೆ ಇದಕ್ಕೂ ಇಂಥ ಘಟನೆಗಳು ನಡೀಬಾರ್ದು. ಅಂಥದ್ದೊಂದು ಘಟನೆ ನಡೆದು ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿರೋದು, ಅದರಲ್ಲಿ ಪ್ರಮುಖ ಹಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿಪಕ್ಷಗಳು ರಾಜೀನಾಮೆಗೆ ಆಗ್ರಹವನ್ನು ನೀಡ್ತಾನೆ ಇದ್ದಾವೆ. ಆದರೆ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಸರ್ಕಾರ ಅನ್ನೋದು ಬಹಳ ಮುಖ್ಯ. ನೋಡಿ, ಯಾವುದೇ ಪ್ರಕರಣ ತಗೊಂಡ್ರೂ ಕೂಡ ಇಲ್ಲಿ ಅಧಿಕಾರಿಗಳ ಬಲಿಪಶು ಆಗ್ತಿದೆ ಅನ್ನೋದನ್ನು ಕೂಡ ಇಲ್ಲಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಮಾತ್ರವಲ್ಲ, ಪ್ರತಿಪಕ್ಷಗಳು, ಜನಸಾಮಾನ್ಯರು ಕೂಡ ನೋಡಿ, ಸರ್ಕಾರ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡಿದರೆ, ಸರಿಯಾದ ರೀತಿಯ ಇನ್ಸ್ಟ್ರಕ್ಷನ್ ಅಥವಾ ಸೂಚನೆಯನ್ನು ಅಧಿಕಾರಿ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ ನೀಡಿದರೆ ಇಂಥ ಒಂದು ದುರಂತ ಸಂಭವಿಸ್ತಾನೇ ಇರಲಿಲ್ಲ. ತಮ್ಮನ್ನು ತಾವು ಸೇಫ್ ಗಾರ್ಡ್, ತಮ್ಮನ್ನು ತಾವು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಅಧಿಕಾರಿಗಳು ಬಲಿಪಶು ಆಗಿದ್ದಾರೆ. ಅವರನ್ನು ಅಮಾನತು ಮಾಡಲಾಗಿದೆ. ಇಂಥ ಪ್ರಕ್ರಿಯೆಗಳು ಕೂಡ ನಡೀಬಾರ್ದು. ನೈತಿಕತೆ ಅನ್ನೋದು ಇರಬೇಕಾಗುತ್ತೆ. ಆ ನೈತಿಕತೆಯ ಒಂದು ಸಣ್ಣ ಅಂಶ ಕೂಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ. ನೋಡಿ, ಬಹಿರಂಗ ಪತ್ರವನ್ನು ರವಾನೆ ಮಾಡಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಸೊ ಅದನ್ನು ನೀವು ಗಮನಿಸ್ಬೋದು ಸ್ಕ್ರೀನ್ ಮೇಲೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಹಾಗೆಯೇ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೇರವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಪ್ರತಿಪಕ್ಷಗಳು ಈ ಘಟನೆ ಆದ ಇವತ್ತಿನವರೆಗೂ ಕೂಡ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು. ರಾಜ್ಯದ ಜನ ಕೂಡ ಅದನ್ನೇ ಪ್ರಸ್ತಾಪ ಮಾಡಿದರು. ಏನದು ಅಂತ ನೋಡ್ತಾ ಹೋಗೋದಾದರೆ, ಈ ಕ್ರಿಕೆಟ್ ಅಭಿಮಾನ ಏನಿತ್ತು, ಆ ಅಭಿಮಾನದ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡೋದಕ್ಕೆ ಹೋಯಿತು. ಅದರಿಂದ ಆದಂತಹ ಮಹಾ ಎಡವಟ್ಟಿದು ಅಂತ. ಸ್ವಾರ್ಥದ ದುರಾಲೋಚನೆ, ಆ ಮೈಲೇಜನ್ನು ಪಡ್ಕೊಳ್ಳುವಂಥ ಪ್ರಯತ್ನ. ಯಾಕಂದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಂದಾಗ ಅವ್ರಿಗೆ ಆದಂತಹ ಸಾಂವಿಧಾನಿಕ ಹುದ್ದೆ, ಅದು ಸಾಂವಿಧಾನಿಕ ಗೌರವ. ಅದನ್ನು ಬಿಟ್ಟು HALನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ, ವಿಧಾನಸೌಧದವರೆಗೆ ಕಾರಲ್ಲಿ ಫ್ಲ್ಯಾಗ್ ಹಿಡ್ಕೊಂಡು, RCB ಫ್ಲ್ಯಾಗ್ ಹಿಡ್ಕೊಂಡು ಬರುವಂಥದ್ದು, ಅಧಿಕಾರಿಗಳಿಗೆ ತಾಕೀತು ಮಾಡುವಂಥದ್ದು. ಈಗ ಮಾಡಿರಿ, ಕಾರ್ಯಕ್ರಮ ಮಾಡಿರಿ. ಇಲ್ಲ, ಅದು ಆಗೋದಿಲ್ಲ, ಕಷ್ಟ ಆಗುತ್ತೆ, ಅಭಿಮಾನಿಗಳ ಸಂಖ್ಯೆ ದೊಡ್ಡದಿದೆ, ಪೂರ್ವ ನಿಯೋಜನೆಗೆ ಒಂದಷ್ಟು ತಯಾರಿ ಆಗಬೇಕು, ನೋ, ಇಮಿಡಿಯೇಟ್ ಕಾರ್ಯಕ್ರಮ ಆಗಬೇಕು ನಾಳೆ. ನೋಡಿ, ಇಂಥದ್ದೊಂದು ಕೆಲವೊಂದು ಪ್ರಕ್ರಿಯೆಗಳೇನಾಗ್ಬಿಡುತ್ತೆ, ಈ ರೀತಿ ಸಾವುಗಳಿಗೆ ಕಾರಣ ಆಗುತ್ತೆ. 11 ಮಂದಿಯ ಸಾವು ಉಂಟಾಗಿದೆ. ಹಾಗಾಗಿ ಪ್ರತಿಪಕ್ಷವಾಗಿ BJP ಇದರಲ್ಲೂ ಕೂಡ ಲಾಭವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು. ಪ್ರತಿಪಕ್ಷ ಪ್ರಶ್ನೆ ಮಾಡಲಿಲ್ಲ ಅಂದರೂ ತಪ್ಪಾಗುತ್ತೆ. ಹಾಗಾಗಿ 3 ಪುಟಗಳ ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ ಹೆಸರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸುರಕ್ಷತೆಯ ತಾಣ ಈ ಬೆಂಗಳೂರು. ಈ ಹೆಸರು ಬೇಕಾ? ಏಷ್ಯಾದಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಪಡ್ಕೊಂಡಿದೆ ಬೆಂಗಳೂರು ಅನ್ನೋದಾದರೆ, ಬೆಂಗಳೂರಲ್ಲಿ ಇಂಥ ಘಟನೆಗಳು ಸಂಭವಿಸುತ್ತೆ ಅನ್ನೋದಾದ್ರೆ ಯಾರಿತ್ತ ಕಡೆ ತಿರುಗಿ ನೋಡ್ತಾರೆ? ಸೊ ಇದೆಲ್ಲವನ್ನು ಕೂಡ ವಿಜಯೇಂದ್ರ ಉಲ್ಲೇಖ ಮಾಡಿದ್ದಾರೆ. ಸೊ ಕಾಲ್ತುಳಿತ ಪ್ರಕರಣದಲ್ಲಿ
ಸಿದ್ದರಾಮಯ್ಯನವರ ನಡೆ ನುಡಿ ಕೈಗೊಂಡ ಕ್ರಮ ವೈಫಲ್ಯ ಪೊಲೀಸ್ ಅಮಾನತು ಇದೆಲ್ಲವನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.